ಕತ್ತೆಗೇನ್ ಗೊತ್ತು ಕಸ್ತೂರಿ ಪರಿಮಳ ಅನ್ನುವಂತಹ ಗಾದೆ ಮಾತನ್ನ ನೀವೆಲ್ಲ ಕೇಳಿರ್ತೀರ. ಅದೇ ರೀತಿಯಾಗೇನೆ ಈ ವಿದೇಶಿ ತಳಿಗಳಿಗೆ ಏನ್ ಗೊತ್ತು? ಒಂದೇ ಮಾತರಂ ಗೀತೆಯ ವಿಶಿಷ್ಟತೆ. ಒಂದೇ ಮಾತರಂ ಗೀತೆ ಅದೊಂದು ಕೇವಲ ಗೀತೆಯಲ್ಲ. ಸ್ವತಂತ್ರದ ಕಿಚ್ಚನ್ನ ಹಚ್ಚಿದಂತಹ ಗೀತೆ. ಸ್ವತಂತ್ರ ಹೋರಾಟಗಾರರನ್ನ ಬಡಿದೆಬ್ಬಿಸಿದಂತಹ ಗೀತೆ. ಸ್ವತಂತ್ರ ಹೋರಾಟಗಾರರನ್ನ ಹುರಿದುಂಬಿಸುತ್ತಿದ್ದಂತಹ ಗೀತೆ. ಯಾವ ಗೀತೆಯನ್ನ ಕೇಳಿಸಿಕೊಂಡ್ರೆ ಬ್ರಿಟಿಷರ ಎದೆಯಲ್ಲಿ ನಡುಕ ಉಂಟಾಗ್ತಾ ಇತ್ತು ಅದೇ ಒಂದೇ ಮಾತರಂ ಗೀತೆ. ಕ್ರಾಂತಿಕಾರಿಗಳ ಗೀತೆ, ಈ ನಮ್ಮ ದೇಶದ ಮೊದಲ ರಾಷ್ಟ್ರಗೀತೆ. ಇಂತಹ ಪರಮ ಪವಿತ್ರ ಒಂದೇ ಮಾತರಂ ಗೀತೆಯಲ್ಲಿ ಈ ಕಾಂಗ್ರೆಸ್ಸಿಗರಿಗೆ ದುರ್ಗಾಮಾತೆ ಕಾಣಿಸೋದ್ರಂತೆ. ದುರ್ಗಾಮಾತೆಯನ್ನ ಕಂಡು ಎದುರ್ಕೊಳ್ಬೇಕಾಗಿರುವಂತಹದ್ದು ದುಷ್ಟ ಶಕ್ತಿಗಳು, ದುಷ್ಟ ಜನರು, ದುಷ್ಟ ಬುದ್ಧಿಗಳು. ಆದರೆ ದುರ್ಗಾಮಾತೆಯನ್ನ ಕಂಡು ಎದರಿದಂತೂ ಮಾತ್ರ ಈ ಕಾಂಗ್ರೆಸ್ಸಿಗರು. ಒಂದೇ ಮಾತರಂ ಗೀತೆಯಲ್ಲಿ ಕಂಡಂತಹ ದುರ್ಗಾಮಾತೆಯನ್ನ ಕಂಡು ಎದರಿದಂತಹ ಕಾಂಗ್ರೆಸ್ಸಿಗರು ಒಂದೇ ಮಾತರಂ ಗೀತೆಯಲ್ಲಿ ಬರುವಂತಹ ಸಾಲುಗಳಿಗೆ ಕತ್ತರಿಯನ್ನ ಹಾಕ್ಬಿಟ್ರು. ನರೇಂದ್ರ ಮೋದಿಯವರು ಒಂದೇ ಮಾತರಂ ಗೀತೆಗೆ ಸಲ್ಲಬೇಕಾದಂತಹ ಸಕಲ ಎಲ್ಲ ರೀತಿಯಾದಂತಹ ಗೌರವಗಳನ್ನ ಸಲ್ಲಿಸಿದ್ರು. ಎಲ್ಲಾ ಚರಣಗಳನ್ನ ಕಡ್ಡಾಯವಾಗಿ ಹಾಡುವಂತೆ ಆದೇಶವನ್ನ ಸಹ ಹೊರಡಿಸಿದ್ರು. ಈ ಬಾರಿಯ ಅಂದ್ರೆ 2026ರ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣದ ಸಮಯದಲ್ಲಿ ಒಂದೇ ಮಾತರಂ ಗೀತೆಯನ್ನ ಹಾಕ್ತಾರೆ. ಆ ಒಂದೇ ಮಾತರಂ ಗೀತೆಯನ್ನ ಕೇಳಿಸಿಕೊಂಡಂತಹ ಈ ವಿದೇಶಿ ತಳಿ ಅಂದ್ರೆ ಆಂಟೋನಿ ಮೈನೋ ಹಾಗೆ ವಿದೇಶಿ ಗರ್ಭ ಸಂಜಾತ. ಅದೇ ಕಣ್ರಿ, ವಿದೇಶಿ ತಳಿ ಅಂದ್ರೆ ವಿದೇಶಿ ಆಂಟೋನಿ ಮೈನೋ ಅಂತಂದ್ರೆ ಸೋನಿಯಾ ಗಾಂಧಿ, ಭಾರತದ ಸೊಸೆ. ಆಕೆಗೆ ಜನಿಸಿರುವಂತಹ ರಾಹುಲ್ ಗಾಂಧಿ ಈ ಒಂದೇ ಮಾತರಂ ಗೀತೆಯನ್ನ ಕೇಳಿಸ್ಕೊಳ್ತಾ ಇದ್ದ ಹಾಗೆ ಮೈ ತುಂಬ ಉರಿಯನ್ನ ಉಂಟು ಮಾಡ್ಕೊಂಡ್ಬಿಡ್ತಾರೆ. ಕೋಪಗೊಂಡಂತಹ ಸೋನಿಯಾ ಗಾಂಧಿ ಅವರ ಕಾರ್ಯಕರ್ತರನ್ನ ಕರೆದು ಒಂದೇ ಮಾತರಂ ಗೀತೆಯನ್ನ ನಿಲ್ಲಿಸುವಂತೆ ಆದೇಶವನ್ನ ಸಹ ಹೊರಡಿಸ್ತಾರೆ. ನೋಡಿ, ಇದು ದೇಶಭಕ್ತಿ ಅಂತಂದ್ರೆ, ರಾಷ್ಟ್ರಭಕ್ತಿ ಅಂತಂದ್ರೆ ಇಂಥವ್ರನ್ನ ನೋಡಿ ಕಲ್ತ್ಕೊಳ್ಬೇಕು. ಇವ್ರುಗಳು ಮಾತೆತ್ತಿದ್ರೆ ಸಂವಿಧಾನ 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 ಅಂತ ಬಾಯಿ ತುಂಬ ಬಡ್ಕೊಳ್ತಾ ಇರ್ತಾರೆ. ತಲೆಯಲ್ಲಿ ಪ್ರಜ್ಞೆ ಬೇಡವಾ? ರಾಷ್ಟ್ರಗೀತೆಗೆ ಯಾವ ರೀತಿಯಾದಂತಹ ಗೌರವವನ್ನು ಸಲ್ಲಿಸಬೇಕು ಅಂತ. ಅದೆಲ್ಲ ಹೋಗ್ಲಿ, ಅವರೇನೋ ವಿದೇಶಿಗರು. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ನೆಲದಲ್ಲಿ ಹುಟ್ಟಿರುವಂತವರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಕಾಂಗ್ರೆಸ್ಸಿನ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು. ಹೇಳ್ಬೋದಾಗಿತ್ತಲ್ವಾ ಪಕ್ಕದಲ್ಲೇನೆ, ಯಾಕೆ ಹೇಳಲಿಲ್ಲ ಅಂತ. ಎಲ್ಲಿಂದ ಹೇಳ್ತಾರೆ ಬಿಡಿ, ಏನು ಮಾಡೋದಕ್ಕೆ ಆಗೋದಿಲ್ಲ. ಇಂಥವ್ರಿಗೆಲ್ಲ ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ ಎಲ್ಲಿಂದ ಬರುತ್ತೆ? ಇವ್ರಿಗೆ ಈ ನೆಲದ ಸಂಸ್ಕೃತಿ ಏನು, ಈ ನೆಲದ ಆಚಾರ ಏನು, ವಿಚಾರ ಏನು, ಸಂಪ್ರದಾಯಗಳೇನು, ಈ ನೆಲದ ಗಂಧ ಗಾಳಿಯನ್ನೇ ಏನು ಅಂತಾನೆ ಗೊತ್ತಿಲ್ಲ. ಹೀಗಿರುವಾಗ ಈ ನೆಲದ ಮೇಲೆ ಹೇಗೆ ಭಕ್ತಿ ಹುಟ್ಟುತ್ತೆ? ಈ ನೆಲದ ಮೇಲೆ ಹೇಗೆ ಪ್ರೇಮ ಅನ್ನೋದು ಉಕ್ಕುತ್ತೆ? ಇಂಥವ್ರಿಗೆಲ್ಲ ಯಾವುದೇ ರೀತಿಯಾದಂತಹ ದೇಶ ಪ್ರೇಮ, ದೇಶಭಕ್ತಿ ಯಾವುದೂ ಸಹ ಇರೋದಿಲ್ಲ. ಇವ್ರಿಗೆಲ್ಲ ಬೇಕಾಗಿರುವಂತಹದ್ದು ಕೇವಲ ಆಡಳಿತ, ಆಡಳಿತ ಅಷ್ಟೇನೆ. ಇವರು ಕೇವಲ ಒಂದೇ ಮಾತರಂ ಗೀತೆಗೆ ಅಪಮಾನವನ್ನ ಮಾಡಲಿಲ್ಲ. ಸ್ವತಂತ್ರಕ್ಕಾಗಿ ಬಲಿದಾನಗೈದಂತಹ ಲಕ್ಷಾಂತರ ಹೋರಾಟಗಾರರಿಗೆ ಅವಮಾನವನ್ನ ಮಾಡಿದ್ದಾರೆ ಇವತ್ತು. ಇಂಥವರು ಸ್ವತಂತ್ರದ ಬಗ್ಗೆ ಮಾತನಾಡ್ತಾರೆ, ಸ್ವತಂತ್ರವನ್ನ ತಂದುಕೊಟ್ಟೆ ಅಂತ ಹೇಳ್ತಾರೆ. ಯಾವ ಸೀಮೆ ಸ್ವತಂತ್ರವನ್ನ ತಂದುಕೊಟ್ರು ಈ ಕಾಂಗ್ರೆಸ್ ಪಕ್ಷದವರು? ಬರೀ ಎಲ್ಲ ಸುಳ್ಳುಗಳು. ರಾಷ್ಟ್ರಗೀತೆಗೆ ಅವಮಾನವನ್ನ ಮಾಡ್ಬಿಟ್ರಲ್ಲ. ಅದು ಹೇಗೆ ಆಡ್ಬಿಟ್ರು ಅಂತಂದ್ರೆ, ಒಂದೇ ಮಾತರಂ ಗೀತೆಯನ್ನ ಕೇಳಿಸ್ಕೊಳ್ತಾ ಇದ್ದಾಗೇನೆ ಮೈ ತುಂಬ ಹಾಗೇನೆ ಪದಗಳನ್ನ ಬಳಸಬಾರ್ದು. ಇಂಥವ್ರಿಗೆ ಬೆಂಬಲವನ್ನ ನೀಡೋದಕ್ಕೆ ಈ ದರಿದ್ರ ನಮ್ಮ ದೇಶದಲ್ಲೇ ನಮ್ಮ ಜನ ಇದ್ದಾರೆ. ನೀವುಗಳು ಅಷ್ಟೇ, ನಿಮ್ಮನ್ನು ದೇಶದ್ರೋಹಿಗಳು ಅಂತಾನೆ ಕರಿಬೇಕು. ಇವರ ವಂಶಕ್ಕೆ ಜೀವನ ಪರ್ಯಂತ ಜಲ್ಲಿ, ಕಲ್ಲು, ಇಟ್ಕೆ, ಮಣ್ಣು ಎಲ್ಲ ಹೊರ್ತಾನೆ ಇರಿ. ನಿಮ್ಮ ತಾತ್ಯರು ಹೊರ್ತಾ ಇದ್ರು, ನಿಮ್ಮ ಅಪ್ತಿರು ಹೊರ್ತಾ ಇದ್ರು, ಈಗ ನೀವು ಹೊರ್ತಾ ಇದ್ದೀರಾ. ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳು ಓರ್ತಾರೆ, ನಿಮ್ಮ ಮೊಮ್ಮಕ್ಕಳನ್ನು ಓರ್ತಾ ಇರ್ತಾರೆ. ಅವ್ರ ವಂಶದವ್ರು ಹಂಗೆ ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಗುಲಾಮಗಿರಿನ ಮಾಡ್ಕೊಂಡು ಇರ್ತಾನೆ ಇರಿ. ಹಾಗಾಗಿನೇ ನಿಮ್ಮನ್ನ ಗುಲಾಮರು ಅಂತ ಯಾವಾಗಲೂ ಕರೆಯಂತದ್ದು. ತಲೆಯಲ್ಲಿ ಬುದ್ಧಿ ಇತ್ತು, ಯೋಚನೆ ಮಾಡುವಂತಹ ಶಕ್ತಿ ಇತ್ತು ಅಂದ್ರೆ ಈಗ್ಲಾರು ಅರ್ಥವನ್ನ ಮಾಡ್ಕೊಳ್ಳಿ. ನೋಡಿ, ಯೂಟ್ಯೂಬ್ನಲ್ಲಿ ಸಿಗ್ತವೆ ವಿಡಿಯೋಗಳು ಇವ್ರದ್ದು ಅವಾಂತರಗಳು. ನಾನಿಲ್ಲಿ ಹಾಕೋದಕ್ಕೆ ನನಗೆ ಪರ್ಮಿಷನ್ ಇಲ್ಲ. ಏನೋ ನಿಮ್ಮ ದೇಶಭಕ್ತಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಕತ್ತೆಗಳಿಗೆ ಏನು ಗೊತ್ತು ಕಸ್ತೂರಿ ಪರಿಮಳ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ನನ್ನ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.